ಇಂದು ನವದೆಹಲಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಥಮ ಬಾರಿ ಸಂಸದರ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳು, ಅದು ಕೃಷ್ಣ ಆಗಿರ್ಬೋದು, ಮಹದಾಯಿ ಕಳಸಾ ಬಂಡೂರಿ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಎತ್ತಿನಹೊಳೆ ಆಗಿರ್ಬೋದು, ಭದ್ರಾ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಇಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಮುಂದೆ ಏನು ಮಾಡಬೇಕು, ರಾಷ್ಟ್ರೀಯ ಯೋಜನೆ ಹೆಂಗೆ ಮಾಡಬೇಕು ಅನ್ನುವಂಥ ದಿಶೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಕರೆದಾರೆ. ನಾನು ವಿಶೇಷವಾಗಿ ನಮ್ಮ ಎಲ್ಲ ಸಂಸದರಿಗೆ ಮನವಿ ಮಾಡ್ತಕ್ಕಂಥದ್ದು, ರಾಜ್ಯದ ಹಿತದೃಷ್ಟಿಯಿಂದ ಬೇರೆ ಬೇರೆ ರಾಜ್ಯಗಳು ಹೆಂಗೆ ಮಾಡ್ತಾವೆ. ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಹೊಸಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. 3 ರಾಜ್ಯದ ಮುಖ್ಯಮಂತ್ರಿಗಳು, ಅದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಾಹೇಬರು, ಅದೇ ರೀತಿಯಾಗಿ ತೆಲಂಗಾಣ ಮುಖ್ಯಮಂತ್ರಿಗಳಂತ ರೇವಂತ್ ರೆಡ್ಡಿ ಅವರು ಮತ್ತು 3 ಮಂದಿ ಕೂಡಿ ಒಂದು ದೊಡ್ಡ ನಿರ್ಣಯವನ್ನು ಮಾಡಿದರು. ಎಲ್ಲ ನದಿಗಳನ್ನ ಜೋಡಣೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಪೂರಕವಾಗಿ ಅದ್ರ ಕೂಡ ನಮ್ಮ ರಾಷ್ಟ್ರೀಯ ಯೋಜನೆ ಅಂತಕೊಂಡು ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕಂತ ಒಂದು ಸಭೆ ಆಗಿದೆ. ಅದೇ ರೀತಿಯಾಗಿ ಮಹದಾಯಿ ಕಳಸಾ ಬಂಡೂರಿಗೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅದೇ ರೀತಿಯಾಗಿ ಗೋವಾ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಸೇರಿಕೊಂಡು ಒಂದು ಸಭೆ ಮಾಡಿದ್ರೆ ಇನ್ನೂ ಒಳ್ಳೆಯದಾಗತಿ. ಆ ರೀತಿಯಾಗಿ ಪ್ರಯತ್ನಗಳು ನಡೀಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಅದರ ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ಕಾನೂನು ತಜ್ಞರ ಜೊತೆ ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಕಾನೂನು ತಜ್ಞರ ಸಭೆಯನ್ನು ಮಾಡಿದ ನಂತರ ನಮ್ಮ ರಾಜ್ಯದ ಯೋಜನೆಗಳು ಹೆಂಗೆ ಜಾರಿ ಮಾಡ್ಬೇಕು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಭಾಳ ಮುಂಚೂಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲಸ ಮಾಡತ್ತಾರೆ ಅನ್ನೋದು ನಮಗೂ ಕೂಡ ಹೆಮ್ಮೆ. ನಾನು ನೀರಾವರಿ ಸಲುವಾಗಿ ಸಾಕಷ್ಟು ಹೋರಾಟ ಮಾಡ್ಕೊಂಡ್ಬಂದವ, ರೈತರ ಪರವಾಗಿ ಕೂಡ ಹೋರಾಟ ಮಾಡ್ಕೊಂಡ್ಬಂದವ. ಅದ್ರ ಜೊತೆಯಲ್ಲಿ ನನಗಿರ್ತಕ್ಕಂಥ ಆಶಯ ಒಂದೇ, ಇವತ್ತ ಬರಗಾಲವನ್ನು ಎದುರಿಸ್ತಾ ಇದ್ದೇವೆ. ರಾಜ್ಯದಲ್ಲಿ ಬರಗಾಲ ದೊಡ್ಡ ಸಮಸ್ಯೆಯಾಗಿ ನಮ್ಮನ್ನು ಕಾಡ್ತದೆ. ಕೆಲವು ಕಡೆ ಕುಡಿ ನೀರು ಸಮಸ್ಯೆ ಆಗಿದೆ, ಕೆಲವು ಕಡೆ ಬೆಳೆನೇ ಇಲ್ಲ. ಬೆಳೆ ಪರಿಹಾರ ಅಂತ ಬರಗಾಲ ಅಂತ ಘೋಷಣೆ ಮಾಡ್ಬೇಕಂತ ಜನರ ಬೇಡಿಕೆ ಇದೆ. ಇಂಥ ನೂರಾರು ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಆಗಬೇಕು. ವಿವಿಧ ಸಚಿವರು ಕೂಡ ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿ ಇವತ್ತು ಅವರ ಟೂರ್ ಪ್ರೋಗ್ರಾಮ್ನಲ್ಲಿ ಸೇರಿದೆ. ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ರಾಜ್ಯದ 28 ಜನ ಸಂಸದರು, ಆಮೇಲೆ ರಾಜ್ಯಸಭಾ ಸದಸ್ಯರು ಎಲ್ಲರೂ ಒಕ್ಕಟ್ಟಾಗಿ ಈ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ಒಂದು ದೊಡ್ಡ ನಿರ್ಣಯವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಅನ್ನುವಂಥ ಭಾವನೆ ನನಗಿದೆ. ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಮಹದಾಯಿ ಕಳಸಾ ಬಂಡೂರಿ ಸಲುವಾಗಿ ವಿಧಾನಸಭೆಯಲ್ಲಿ 3 ಬಾರಿ ನಿರ್ಣಯ ಮಾಡೀವಿ. ಒಂದು ಬಾರಿ ಒಕ್ಕಟ್ಟಿನ ನಿರ್ಣಯ ಮಾಡಿದ್ವಿ, ಮತ್ತೊಂದು ಬಾರಿ ಒಕ್ಕಟ್ಟು ನಿರ್ಣಯ ಮಾಡಿ ಇಡೀ ರಾಜ್ಯದ 224 ಜನ ಇರ್ತಕ್ಕಂಥ ವಿಧಾನಸಭೆಯಲ್ಲಿ ಇದು ಆಗಲೇಬೇಕನ್ನುವಂಥ ಹಕ್ಕು ಒತ್ತಾಯ ಮಾಡಿವೆ. ಅದಕ್ಕೆ ಕೇಂದ್ರ ಸಚಿವರು ನಮ್ಮ ಪ್ರಸ್ತಾವನೆಯನ್ನು ಹೊಳೆ ಕಳಿಸ್ಯಾರ. ಏನಂತ, ಇದು ನ್ಯಾಯಾಲಯದಲ್ಲಿ ಐತಿ, ಅದಕ್ಕೆ ನಾವು ಇದಕ್ಕೆ ಸಬ್ ಜುಡಿಷ್ ಆಗತ್ತೀವಿ. ಯಾವುದೇ ಕೋರ್ಟ್ನಲ್ಲಿ ತಡೆಯಾಜ್ಞೆ ಇಲ್ಲ, ಏನಿಲ್ಲ, ಮತ್ತು ಅದೇ ಸಬ್ ಜುಡಿಷ್ ಆಗತ್ತೆ. ಅದಕ್ಕೆ ದಯವಿಟ್ಟು ಅದು ಏನು ಸಬ್ ಜುಡಿಷ್ ಆಗೋದಿಲ್ಲ. ಬೇರೆ ಬೇರೆ ರಾಜ್ಯಗಳಿಗೆ ಇಂಥ ಕೊಟ್ಟಂಥ ಪ್ರಕರಣಗಳದಾವು. ಆಮೇಲೆ ಕೃಷ್ಣಾಕ್ಕೆ ಇವತ್ತು ಅಧಿಸೂಚನೆ ಹೊರಡಿಸಬೇಕಾಗಿದೆ, ರಾಷ್ಟ್ರೀಯ ಯೋಜನೆಗಳಂತ ಘೋಷಣೆ ಮಾಡಬೇಕೈತೆ. ಇದ್ರ ಕಡೆ ಗಮನ ಇರಬೇಕು ಹೊರತಾಗಿ ಸಣ್ಣ ಪುಟ್ಟ ತಪ್ಪುಗಳನ್ನ ಹಿಡ್ಕೊಂಡು ಆ ಯೋಜನೆಗಳನ್ನ ಮುಂದಾಕ್ತಕ್ಕಂಥದ್ದಿಲ್ಲ. ರಾಜ್ಯ ಸರ್ಕಾರ ತನ್ನ ಕರ್ತವ್ಯನ ಮಾಡಿದೆ. ಈಗ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟಿವಿ. ಈ ಕಾಮಗಾರಿ ಪ್ರಾರಂಭ ಮಾಡ್ಬೇಕಾದ್ರೆ ವನ್ಯಜೀವಿ ಮಂಡಳಿ ಅನುಮತಿ ಬೇಕಾಗಿದೆ. ಆ ಪ್ರಯತ್ನವನ್ನು ಆಗಲಿ ಅಂತ ತಿಳ್ಕೊಂಡೇಳಿ ಇವತ್ತಿನ ಸಭೆ ಯಶಸ್ವಿ ಆಗಲಿ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಭಾಳ ಒಳ್ಳೆ ರೀತಿಯಾಗಿ ಒಂದು ನಿರ್ಧಾರ ಏನಾಗತ್ತೆ ಅದನ್ನೆಲ್ಲ ಜನರು ನಿರೀಕ್ಷೆ ಮಾಡಕತ್ತೆ ಅನ್ನುವಂಥ ಮಾಹಿತಿಯನ್ನು ತಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.